ಕಲ್ಚರಲ್ ಆಕ್ಟಿವಿಟೀಸೇ ಇಲ್ಲ ಅಂತಂದರೆ ಮಕ್ಕಳಲ್ಲಿ ಕ್ಯೂರಿಯಾಸಿಟಿನೇ ಇಲ್ದಿರ ಆಗ್ಬಿಟ್ಟಿದೆ. ಸುಮಾರು ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ 150 ಮಕ್ಕಳು ಭಾಗವಹಿಸ್ತಾರೆ. ಗ್ರಾಮೀಣ ಗೌರ್ಮೆಂಟ್ ಕಾಲೇಜಸ್ ಸ್ಕೂಲ್ಸಲ್ಲಿ ಈಗಲೇ ಸ್ಟ್ರೆಂತ್ ಕಮ್ಮಿ ಆಗಿದೆ. ಆದ್ದರಿಂದ ನಮ್ಮ ಪ್ರಾಂಶುಪಾಲರು ಇಂಟ್ರೆಸ್ಟ್ ತಗೊಂಡು ಈ ಥರ ಏನೋ ಒಂದು ಪ್ರೋಗ್ರಾಮ್ ಮಾಡಿ ಯುವಕರಲ್ಲಿ ಉತ್ಸಾಹ ಕೊಡೋ ಹಾಗೆ ಏನಾದರೂ ಒಂದು ಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡಿದ್ರೇ ಅವ್ರಿಗೂ ಸ್ವಲ್ಪ ಅಟ್ರಾಕ್ಟ್ ಆಗೋ ಥರ ಆಗ್ಬಿಟ್ಟಿದೆ ಈಗ ಶಾಲೆ ಮಕ್ಕಳು. ಏನು ಕಲ್ಚರಲ್ ಆ್ಯಕ್ಟಿವಿಟೀಸೇ ಇಲ್ಲ ಅಂತಂದರೆ ಮಕ್ಕಳಲ್ಲಿ ಕ್ಯೂರಿಯಾಸಿಟಿನೇ ಇಲ್ದಿರ ಆಗ್ಬಿಟ್ಟಿದೆ. ಅದಕ್ಕೆ ಪ್ರತಿ ವರ್ಷವೂ ಒಂದೊಂದು ಪ್ರೋಗ್ರಾಮ್ ಈ ಥರ ಮಾಡೋಕ್ಕೆ ಪ್ರಿನ್ಸಿಪಾಲ್ಸು ಟೀಚರ್ಸ್ ಎಲ್ಲರೂ ಸೇರಿ ಒಂದು 5 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬರ್ತಾಯಿದೆ. ಅದರಲ್ಲಿ ಈ ವರ್ಷ ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಪ್ರಿನ್ಸಿಪಾಲು ನಮಗೆ ಈ ನಡುವೆ ಒಂದು ವಾರದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ಅದರಿಂದ ಸ್ಮಾಲ್ ಈ ಥರ ಏನೇನು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ ಇತ್ತು ಅವನ್ನೆಲ್ಲ ಚಾಚುಕಟ್ಟಾಗಿ ಪ್ರಿನ್ಸಿಪಾಲ್ ಅವರು 30 ಸ್ಪರ್ಧೆಗಳ ಥರ ಮಾಡಿ ಪ್ರತಿಯೊಬ್ಬರಿಗೂ ಏನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಏನೋ ಒಂದು ಮಕ್ಕಳಿಗೆ ಏನೋ ಒಂದು ಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡಿದರೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಅದರಿಂದ ಒಂದು ಸ್ಪರ್ಧೆ, ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಪ್ಲಸ್ ಮತ್ತು ಒಂದು ಸನ್ಮಾನ, ಮತ್ತು ಇದರಲ್ಲಿ 4 ಜನ ಇದೇ ತಿಂಗಳಲ್ಲೇ 4 ಜನ ಟೀಚರ್ಸು ಟ್ರಾನ್ಸ್ಫರ್ ಆಗಿತ್ತು. ಅದರಿಂದ ಅವ್ರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ಮಾತಾಡ್ಕೊಂಡಿದ್ರಿ. ಅದರಿಂದ ಮಕ್ಕಳ ಕಾರ್ಯಕ್ರಮದಲ್ಲೇ ಅವ್ರ ಟೀಚರ್ಸ್ಗೂ ಒಂದು ಸನ್ಮಾನ ಚಿಕ್ಕದಾಗಿ ನಾವೊಂದು ಪ್ರಿನ್ಸಿಪಾಲ್ ಪ್ರಕಾರದಿಂದ ಹಮ್ಮಿಕೊಂಡಿದ್ರಿ. ಅದೇ ಇದರಲ್ಲಿ ಮಕ್ಕಳಿಗೆಲ್ಲ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸಿದಷ್ಟು ಅವ್ರಿಗೂ ಸರ್ಕಾರಿ ಶಾಲೆಗೆ ಬರಬೇಕು. ಒಂದು ಈಗಲೇ ಸರ್ಕಾರಿ ಶಾಲೆಗಳು ಕಮ್ಮಿ ಆಗ್ತಾ ಬರ್ತಾಯಿದೆ. ಏನು ನಾವು ನೋಡ್ದಂಗೆ ಈಗ ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳೇ ಹೋಗೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಂಥದ್ರಲ್ಲಿ ಈ ಥರ ಏನೋ ಒಂದು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇರೋದಕ್ಕೋಸ್ಕರನೇ ಸ್ವಲ್ಪ ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ಇದೆ ಸರ್ಕಾರಿ ಶಾಲೆಗಳು. ಅದರಿಂದ ನಮ್ಮ ಪ್ರಿನ್ಸಿಪಾಲ್ಸು ಟೀಚರ್ಸ್ಗೆ ಒಂದು ಧನ್ಯವಾದಗಳು ಹೇಳ್ತೀರಿ. ಏನಂತ ಅಂದರೆ ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಸ್ವಲ್ಪ ಮಕ್ಕಳನ್ನೂ ಆ್ಯಕ್ಟಿವೇಟ್ ಮಾಡ್ತಿದ್ದಾರೆ, ಪ್ಲಸ್ ಮತ್ತು ಏನೋ ಒಂದು ಉತ್ಸಾಹ ಕೊಡ್ತಿದ್ದಾರೆ ಪ್ರೋಗ್ರಾಮ್ಸ್ಗಿಂದ. ಅದೇ ಥರ 4 ಜನ ಟೀಚರ್ಸೂ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ನಾವು ಸನ್ಮಾನ ಇಟ್ಕೊಂಡಿದ್ರಿ. ಅದೇ ನಾವು ಮಕ್ಕಳಿಗೆ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆಗಿನ್ನ ಏನು ಕಮ್ಮಿ ಇಲ್ಲ ಅನ್ನೋದರಲ್ಲಿ ತುಂಬ ಜನ ಟೀಚರ್ಸು ಶ್ರಮ ವಹಿಸ್ತಾ ಇದ್ದಾರೆ. ಅದಕ್ಕೆ ನಾವು ಮಕ್ಕಳಿಗಿನ್ನ ಟೀಚರ್ಸ್ಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀರಿ. ಸರ್ಕಾರಿ ಶಾಲೆ ಉಳಿಬೇಕು ಅಂದರೆ ಮಕ್ಕಳದೆಷ್ಟು ಪಾತ್ರ ಇದೆಯೋ ಟೀಚರ್ಸು ಮತ್ತು ಪ್ರಿನ್ಸಿಪಾಲ್ಸು ಅದಕ್ಕಿಂತ ಜಾಸ್ತಿ ಪಾತ್ರ ಇದೆ. ಅದನ್ನು ನಮ್ಮ ಪಂಚಾಯತಿಲಿರೋ ಟೀಚರ್ಸ್ ಎಲ್ಲರೂ ನೆರವೇರಿಸ್ತಾ ಇದ್ದಾರೆ. ನಮ್ಮ ಕಮ್ಮಗುಟ್ಟಳ್ಳಿ ಕಷ್ಟದ ಮಟ್ಟದ ಪ್ರತಿಭಾ ಕಾರಂಜಿ ಇದರಲ್ಲಿ ಸರ್ಕಾರಿ ಶಾಲೆಗಳು ಒಟ್ಟು 15 ಶಾಲೆಗಳಿವೆ, ಒಂದು ಖಾಸಗಿ ಶಾಲೆ ಇದೆ. ಸುಮಾರು ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ 150 ಮಕ್ಕಳು ಭಾಗವಹಿಸ್ತಾರೆ. ಇದು 1ರಿಂದ 4 ಒಂದು ವಿಭಾಗ, 5ರಿಂದ 8 ಒಂದು ವಿಭಾಗ ಅಂತ ಒಟ್ಟು 3 ವಿಭಾಗ ಮಾಡಿದ್ದಾರೆ ಹೈಸ್ಕೂಲ್ಗೂ ಕೂಡ. ನಮ್ಮಲ್ಲಿ 8ನೇ ಕ್ಲಾಸ್ ಯಾರೂ ಇಲ್ಲ, ಬರೀ HPS 3 ಸ್ಕೂಲ್ ಮಾತ್ರ ಇದೆ. ಪಂಗಾನಹಳ್ಳಿ, ಹಿರೇನಾಗವಳ್ಳಿ ಮತ್ತು ನಮ್ಮ ರಾಮಪಟ್ಟಣ ಶಾಲೆ. ಇಲ್ಲಿ ಪ್ರತಿ ವರ್ಷದಂತೆ ಕೂಡ, ಯಾಕಂದರೆ ಬೇರೆ ಶಾಲೆಗಳಲ್ಲಿ ಒಂದು ದಾಖಲಾತಿ ಕಡಿಮೆ ಆಗಿದೆ. ನಮ್ಮ ಶಾಲೆಯಲ್ಲಿ ಕಷ್ಟದ ಮಟ್ಟದಲ್ಲಿ ಸುಮಾರು 63 ಮಕ್ಕಳು ವ್ಯಾಸಂಗ ಮಾಡಿ 1 to 7th. ಇದರಲ್ಲಿ 1 to 4th ಅಭಿನಯ ಗೀತೆ, ಕ್ಲೇ ಮಾಡಲಿಂಗು, ಛದ್ಮವೇಷ, ಧಾರ್ಮಿಕ ಪಠಣ ಈ ರೀತಿಯಾಗಿ 1ರಿಂದ 4 ಮತ್ತು 5ರಿಂದ 7ಗೆ ವಿಭಾಗ ಮಾಡಿದ್ದಾರೆ. ಆದರೆ ಮೊದಲಿನ ರೀತಿಯಲ್ಲಿ ಸಾಮೂಹಿಕ ಯಾವುದೂ ಇಲ್ಲ ಸರ್. ಎಕ್ಸಾಂಪಲ್ಲು ಜಾನಪದ ನೃತ್ಯ ಆಗಿರ್ಬೋದು, ಅಥವಾ ಕೋಲಾಟ ಆಗಿರ್ಬೋದು, ನಾಟಕ ಆಗಿರ್ಬೋದು, ರಸಪ್ರಶ್ನೆ ಆಗಿರ್ಬೋದು, ಅವು ಇವಾಗ ತೆಗೆದುಹಾಕಿದ್ದಾರೆ. ಮೊದಲು ಅವೆಲ್ಲ ಇತ್ತು, ಆದರೆ ಅದು ಹೈಸ್ಕೂಲ್ ಮಟ್ಟಕ್ಕೆ ಮಾತ್ರ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಮಕ್ಕಳಲ್ಲಿರುವಂಥ ಒಂದು ಸೃಜನಶೀಲತೆಯನ್ನು, ಅವರು ಏನು ಕಲೆ ಇದೆ ಅದನ್ನು ಹೊರಹೊಮ್ಮಿಸುವಂಥ ಒಂದು ಉತ್ತಮವಾಗಿರುವಂಥ ಕಾರ್ಯಕ್ರಮವಾಗಿದೆ. ಒಂದೊಂದು ಮಗು ಕೂಡ ತನ್ನದೇ ಆಗಿರುವಂಥ ವಿಭಿನ್ನ ರೀತಿಯಾಗಿರುವಂಥ ಒಂದು ಶೈಲಿ ಇರುತ್ತೆ, ಅದನ್ನು ತೆರೆಯುವಂಥ ಒಂದು ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಮ್ಮಗುಟ್ಟಳ್ಳಿ ಗ್ರಾಮ ಪಂಚಾಯತಿಯವರು ಸಹಾಯ ಮಾಡಿದ್ದಾರೆ, ಮತ್ತು ಅನೇಕ ದಾನಿಗಳು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಸೇರಿ ನಮ್ಮ ಸರ್ಕಾರಿ ಶಾಲೆಗಳ ಮೇಲೆ ಬಹಳವನ್ನು ಒಲವನ್ನು ತೋರಿಸ್ತಾ ಇದ್ದಾರೆ. ಆದರೂ ಕೂಡ ದಾಖಲಾತಿ ಮಟ್ಟ ಹೆಚ್ಚಾಗಬೇಕು ಅಂತ ಹೇಳ್ಬಿಟ್ಟು ನಾನು ಪೋಷಕರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಎಸ್ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.